ನಮಸ್ಕಾರ ಸ್ನೇಹಿತರೆ, ಈ ವ್ಲಾಗಲ್ಲಿ ನಾನು ನಿಮಗೆ ತೋರಿಸ್ತಿದ್ದೀನಿ ಹಂಪಿಯ ಹಜಾರ ರಾಮಚಂದ್ರ ದೇವಾಲಯ. ಇದು ವಿಜಯನಗರ ಸಾಮ್ರಾಜ್ಯದ ಪ್ರಸಿದ್ಧ ದೇವಾಲಯವಾಗಿದೆ. ಇದರ ಹೆಸರಲ್ಲೇ ಹಜಾರ ರಾಮ ಅಂದರೆ 1000 ರಾಮ ಅಂತ ಅರ್ಥ. ಇದು ಈ ಮಂದಿರದ ಗೋಡೆಗಳ ಮೇಲೆ ರಾಮಾಯಣದ ಸಾವಿರ ದೃಶ್ಯಗಳನ್ನು ಕುಶಲವಾಗಿ ಶಿಲೆಯಲ್ಲಿ ಏನು ತೋರಿಸಲಾಗಿದೆ, ಆದ್ದರಿಂದ ಈ ಹೆಸರು ಬಂದಿದೆ. ಇದನ್ನು ರಾಮಚಂದ್ರ ದೇವಾಲಯ ಅಂತ ಕೂಡ ಕೆಲವೊಂದು ದಾಖಲೆಗಳಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹಜಾರ ರಾಮಚಂದ್ರ ದೇವಸ್ಥಾನವನ್ನು ಮುಖ್ಯವಾಗಿ ವಿಜಯನಗರ ರಾಜವಂಶದ ದೇವರಾಯ ಎರಡನೆಯ ಕಾಲದಲ್ಲಿ 15ನೇ ಶತಮಾನದಲ್ಲಿ ಆರಂಭಿಸಿದ್ರು ಅಂತ ದಾಖಲೆಗಳಿವೆ. ಆರಂಭದಲ್ಲಿ ಇದು ಸರಳ ವಿನ್ಯಾಸದ ಮತ್ತು ಅರ್ಧಮಂಟಪ ರೂಪದಲ್ಲಿ ನಿರ್ಮಿಸಲಾಯಿತು. ನಂತರ ಸಮಯದೊಂದಿಗೆ ಅದಕ್ಕೆ ಸ್ವಲ್ಪ ಅಡಿಷನ್ಸ್ ಮಾಡಲಾಯಿತು. ಇವಾಗ ನೀವೇನು ನೋಡ್ತಿದ್ದೀರಾ ಅದು ಕಾಲಕ್ರಮೇಣ ತುಂಬ ಅಡಿಷನಲ್ ಆಗಿ ಇವಾಗ ಈ ರೂಪದಲ್ಲಿದೆ. ಈ ದೇವಸ್ಥಾನವನ್ನು ವಿಜಯನಗರ ರಾಜ ಕುಟುಂಬ ಸದಸ್ಯರು ತಮ್ಮ ಖಾಸಗಿ ಉಪಾಸನೆಗಾಗಿ ಬಳಸ್ತಿದ್ರು ಅಂತ ಕೆಲವು ದಾಖಲೆಗಳು ಸೂಚಿಸುತ್ತವೆ. ಅದೇ ಸುಮಾರು 1513ರಲ್ಲಿ ಪ್ರಮುಖ ನಿರ್ಮಾಣ ಪುನರ್ವಿಸ್ತರಣೆಗೊಂಡವು ಅಂತಲೂ ಕೂಡ ಹೇಳಲಾಗಿದೆ. ಆಮೇಲೆ ಈ ದೇವಾಲಯ ಆಕರ್ಷಕ ಶಿಲ್ಪಕಲೆಯುಳ್ಳ ಗೋಡೆಗಳಿಗೆ ಪ್ರಸಿದ್ಧ. ಭಿತ್ತಿಗಳಲ್ಲಿಯೇ ರಾಮಾಯಣ ಕಥೆಗಳ ವಿವಿಧ ಭಾಗಗಳನ್ನು ಶಿಲಾಕಲೆಯ ಮೂರ್ತಿ ರೂಪದಲ್ಲಿ ಕೆತ್ತಲಾಗಿದೆ. ಮಣೆ ಮೂರ್ತಿ, ಅರಮನೆ ರೀತಿ ಸಿಂಹದ್ವಾರಗಳು, ಸಿಂಹಮುಖಗಳು, ಹತ್ತಿರದ ಹಸಿರು ಅಂಗಣ, ವಿವಿಧ ಮಂಟಪಗಳು ಇವು ಈ ದೇವಸ್ಥಾನದ ಸೌಂದರ್ಯವನ್ನು ಹೆಚ್ಚಿಸುತ್ತೆ. ರಂಗಮಂಟಪ ಎಂಬ ಒಂದು ಹಾಲ್ ಇದೆ, ಅದು ನಿಷ್ಠಾಪನೆಯ ಸ್ಥಳವಾಗಿದೆ. ದೇವಾಲಯದ ಒಳಗಡೆ ಕೆಲವು ಪಿಲ್ಲರ್ಸ್ ಕೂಡ ಇದೆ. ಹೊಯ್ಸಳ ಶೈಲಿ ಶಿಲ್ಪಕಲೆಯ ಅಂಶಗಳನ್ನು ಈ ಪಿಲ್ಲರ್ಸಲ್ಲಿ